ಭಾಳ ಮಂದಿಗೆ ವೇಟ್ ಲಾಸ್ ಹೆಂಗೆ ಮಾಡಬೇಕು, ಫ್ಯಾಟ್ ಲಾಸ್ ಹೆಂಗೆ ಮಾಡಬೇಕು, ವೇಟ್ ಗೇನ್ ಹೆಂಗೆ ಮಾಡಬೇಕು, ಮಸಲ್ ಗೇನ್ ಹೆಂಗೆ ಮಾಡ್ಬೇಕು ಅನ್ನೋದು ಗೊತ್ತಾಗಿಲ್ಲ. ನಾ ಎದಕ್ಕೆ ವೇಟ್ ಲಾಸ್ ಸಪ್ರೇಟ್ ಹೇಳಿದೆ, ಫ್ಯಾಟ್ ಲಾಸ್ ಸಪ್ರೇಟ್ ಹೇಳಿದೆ, ವೇಟ್ ಗೇನ್ ಸಪ್ರೇಟ್ ಹೇಳಿದೆ, ಮಸಲ್ ಗೇನ್ ಸಪ್ರೇಟ್ ಹೇಳಿದೆ ಅಂದ್ರೆ, ವೇಟ್ ಲಾಸ್ ಹಂಗೆ ಇನ್ ಜನರಲ್ ಮಾತಾಡೋದಾದ್ರೆ ಯಾರಿಗಾದ್ರೂ ಒಬ್ಬರಿಗೆ ಆರಾಮಿಲ್ಲ ಅನ್ಕೊಳ್ಳೋಣ, ಯಾರಿಗೋ ಡೆಂಗ್ಯೂ ಬಂದಿತ್ತು, ಮಲೇರಿಯಾ ಬಂದಿತ್ತು ಅಂತ ಹೇಳಿ ಅವರು ಏನು ಡಯಟ್ ಮಾಡ್ಲಾರ್ದಂಗೆ, ವರ್ಕೌಟ್ ಮಾಡ್ಲಾರ್ದಂಗೆ ಹಂಗೆ ತಿಂಗ್ಳಕ್ಕೆ 5 kg 10 kg ಇಳಿಸ್ಬಿಟ್ಟಿರ್ತಾರೆ. ಅವ್ರಿಗೆ ಹೋಗಿ ನೀವು ಯಾವತ್ತೂ ಕಾಂಗ್ರ್ಯಾಚುಲೇಟ್ ಮಾಡಂಗಿಲ್ಲಲ್ಲ, ಏನಪ್ಪ ಇಷ್ಟು ಚಲೋ ವೇಟ್ ಲಾಸ್ ಮಾಡಿಬಿಟ್ಟು ಏನು ಡೇಂಜರ್ ಪ್ರೋಗ್ರೆಸ್ ತಂದಿ ಅಂತ ಹೇಳಿ. ಅದೇ ಥರ ಈಗ ವೇಟ್ ಗೇನ್ ಅಂತ ಬಂದಾಗ ನೀವು ಭಾಳಷ್ಟು ಕ್ವಾಂಟಿಟಿ ಆಫ್ ಫುಡ್ ಕ್ಯಾಲರೀಸ್ ಕನ್ಸ್ಯೂಮ್ ಮಾಡಿದ್ರಿ ಅಂದರೆ ವೇಟ್ ಗೇನ್ ಆಗ್ತೈತಿ. ಬಟ್ ಅದು ಏನು ಗೇನ್ ಆಗ್ತೈತಲ್ಲ ಅದ್ರಾಗ ಮ್ಯಾಕ್ಸಿಮಮ್ ಆಗೋದು ಫ್ಯಾಟ್, ಮಸಲ್ ಗೇನ್ ಆಗಂಗಿಲ್ಲ. ಮಸಲ್ ಗೇನ್ ಏನಾಗೋದೈತಲ್ಲ ಅದು ಭಾಳ ಸ್ಲೋ ಪ್ರೊಸೆಸ್. ಸೊ ಎರಡನ್ನೂ ಮಾಡೋಬೇಕಾರೆ ವೇಟ್ ಲಾಸ್ ಆಗಲಿ ವೇಟ್ ಗೇನ್ ಆಗಲಿ ನೀವು ವಿಚಾರ ಮಾಡಬೇಕಾಕೈತಿ, ನೀವಲ್ಲೇ ಫ್ಯಾಟ್ ಲಾಸನ್ನು ಮಾಡಾಕತ್ತೀರೋ ಇಲ್ಲ ಫ್ಯಾಟ್ ಗೇನನ್ನು ಮಾಡತ್ತೀರೋ ಅನ್ನೋದು. ಸೊ ಈಗ ನಾ ಫ್ಯಾಟ್ ಲಾಸ್ ಹೆಂಗೆ ಮಾಡಲಿಪ್ಪ ಅಂತ ಅಂದ್ರೆ ನೀವೇನು ಕನ್ಸ್ಯೂಮ್ ಮಾಡಂತಿರಲ್ಲ ಈಗ ಫುಡ್, ಅದಕ್ಕಿಂತ ಒಂದು ಸ್ವಲ್ಪ ಕ್ವಾಂಟಿಟಿ ಕಡಿಮೆ ಕನ್ಸ್ಯೂಮ್ ಮಾಡಬೇಕು. ಕಡಿಮೆ ಇನ್ ದ ಸೆನ್ಸ್ ಕಾರ್ಬೋಹೈಡ್ರೇಟ್ಸ್ ಆಯ್ತು ಒಂದು ಸ್ವಲ್ಪ ಪೋರ್ಷನ್ ಕಡಿಮೆ ಮಾಡಿಕೊಂಡು, ಆಯಿಲಿನ ಪೋರ್ಷನ್ ಸ್ವಲ್ಪ ಕಡಿಮೆ ಮಾಡಿಕೊಂಡು ನೀವು ನಿಮ್ಮ ಕರೆಂಟ್ ಡಯಟ್ ಒಳಗೆ ಪ್ರೋಟೀನ್ ಕ್ವಾಂಟಿಟಿ ಹೆಚ್ಚಿಗೆ ಮಾಡಬೇಕು. ಪ್ರೋಟೀನ್ ಹೆಚ್ಚಿಗೆ ಮಾಡಿ ಅದ್ರ ಜೊತೆಗೆ ಏನು ಗ್ರೀನ್ ವೆಜಿಟೇಬಲ್ಸ್ ಇವೆಲ್ಲ ತಿಂತಿರಲ್ಲ ಫೈಬರ್ ಅಂಥೇಳಿ ಅದರದ್ದು ಕ್ವಾಂಟಿಟಿನೂ ಇನ್ಕ್ರೀಸ್ ಮಾಡಿ ಓವರ್ ಆಲ್ ಇಂಟೇಕ್ ನಿಮ್ದೇನೈತಲ್ಲ ಅದನ್ನು ಸ್ವಲ್ಪ ನಿಮ್ಮ ಮೇಂಟೆನೆನ್ಸ್ ಕ್ಯಾಲರೀಸ್ಗಿನ ಸ್ವಲ್ಪ ಕಡಿಮೆ ಕನ್ಸ್ಯೂಮ್ ಮಾಡಂತ್ರಿ ಅಂದ್ರೆ ಒಂದು ಅರೌಂಡ್ 500 ಕ್ಯಾಲರೀಸ್ ಆದರೂ ಕಡಿಮೆ ಕನ್ಸ್ಯೂಮ್ ಮಾಡಂತ್ರಿ ಅಂದ್ರೆ ಅವಾಗ ನಿಮ್ಮದು ವೇಟ್ ಲಾಸ್ ಆಗ್ತೈತಿ. ಆದ್ರೆ ಏನು ಕಡಿಮೆ ಕನ್ಸ್ಯೂಮ್ ಮಾಡ್ತಿರ್ತಿರಲ್ಲ ಅದ್ರ ಜೊತೆಗೆ ನೀವು ಸ್ವಲ್ಪ ವಾಕಿಂಗ್ ಜಾಸ್ತಿ ಮಾಡಬೇಕು, ಅದ್ರ ಜೊತೆಗೆ ವರ್ಕೌಟ್ ಜಾಸ್ತಿ ಮಾಡಬೇಕು. ಈ ಥರ ಎರಡನ್ನೂ ಹ್ಯಾಂಡ್ ಇನ್ ಹ್ಯಾಂಡ್ ತೊಗೊಂಡು ಹೋಗಬೇಕು. ಅಂದರೆ ಡಯಟು ಹ್ಯಾಂಡ್ ಇನ್ ಹ್ಯಾಂಡ್ ಇರಬೇಕು, ವರ್ಕೌಟು ಸರಿ ನಡೀತಿರಬೇಕು. ಅಂದಾಗಷ್ಟೇ ನಿಮ್ದು ವೇಟ್ ಲಾಸು ಫ್ಯಾಟ್ ಲಾಸು ಆಪ್ಟಿಮಲಿ ಆಗ್ತೈತಿ. ಇವೆರಡನ್ನೂ ಮಾಡತ್ತೀರಿ, ಡಯಟು ಮಾಡತ್ತೀರಿ, ವರ್ಕೌಟು ಮಾಡಕತ್ತೀರಿ, ಆದ್ರೆ ನಿಮ್ಗೆ ರಿಕವರಿ ಸರಿ ಆಗತ್ತಿಲ್ಲ ಅಂದ್ರೆ, ನಿದ್ದೆ ಸರಿ ಆಗತ್ತಿಲ್ಲ, ವಾಟರ್ ಇಂಟೇಕ್ ಸರಿ ಇಲ್ಲ ಅಂತಂದ್ರೆ ನಿಮಗೆ ಪ್ರೋಗ್ರೆಸ್ ಸಿಗಂಗಿಲ್ಲ. ಎದಕ್ಕೆ ಸಿಗಂಗಿಲ್ಲ ಅಂತ ಹೇಳಿದ್ರೆ ನೀವು ನಿಮ್ಮ ಬಾಡಿಗೆ ಅಷ್ಟು ಫಿಸಿಕಲಿ ಸ್ಟ್ರೆಸ್ ಕೊಟ್ಟಿರ್ತೀರಿ ವರ್ಕೌಟ್ ಮಾಡಿ ಎಲ್ಲ, ಅದಕ್ಕೂ ಫುಡ್ಡು ಕೊಟ್ಟಿರ್ತೀರಿ. ಬಟ್ ನಿಮ್ಮ ಬಾಡಿ ರಿಪೇರ್ ಆಗಬೇಕು, ರಿಕವರ್ ಆಗಬೇಕಂದ್ರೆ ಅದಕ್ಕೆ ಪ್ರಾಪರಾಗಿ 8ರಿಂದ 9 ಗಂಟೆ ನಿದ್ದೆ ಬೇಕು. ಮಿನಿಮಮ್ ಆದರೂ 7 ತಾಸಾದರೂ ನೀವು ಮಲ್ಕೋಬೇಕು. ಸೊ ಇಷ್ಟು ಮಲ್ಕೊಂಡ್ರಿ ಅಂತ ಹೇಳಿದ್ರೆ ನೀವೇನು ಬಾಡಿ ಈಗ ವರ್ಕೌಟ್ ಎಲ್ಲ ಮಾಡಿರ್ತೀರಲ್ಲ ಅದರಿಂದ ನೀವು ರಿಕವರ್ ಆಗ್ತೀರಿ. ಇದು ಬೇಸಿಕ್ಸ್. ನೀವು ಎಲ್ಲ ಮಾಡಿರಿ ನಿದ್ದೆ ಮಾಡಂತಿಲ್ಲ ಅಂತ ಅಂದೆ ಅಲ್ಲ, ಅವಾಗ ರಿಸಲ್ಟ್ ಬರಲ್ಲ, ಚೆಂದಾಗಿ ಬರಲ್ಲ. ಆಮೇಲೆ ನೀವೇನಾದರೂ ಸ್ವಲ್ಪ ಫ್ಯಾಟ್ ಸೈಡ್ ಇದ್ರಿ, ಒಬೀಸ್ ಸೈಡ್ ಇದ್ರಿ ಅಂದ್ರೆ ಬ್ಲಡ್ ಮಾರ್ಕರ್ಸ್ ಒಮ್ಮೆ ಟೆಸ್ಟ್ ಮಾಡ್ಕೊ ಅಂತ ಬರ್ರಿ. ಲಿಪಿಡ್ ಪ್ರೊಫೈಲ್ ಆಗಿರ್ಬೋದು, HbA1c ಆಗಿರ್ಬೋದು, ನಿಮ್ದು ಲಿವರ್ ಫಂಕ್ಷನ್ ಟೆಸ್ಟ್ ಆಗಿರ್ಬೋದು, ವೈಟಮಿನ್ ಲೆವೆಲ್ಸ್ ಇರ್ಬೋದು, ಇವನ್ನೆಲ್ಲ ಚೆಕ್ ಮಾಡಿದ್ರಿ ಅಂದ್ರೆ ನಿಮಗೊಂದು ಬೇಸಿಕ್ ಅನಾಲಿಸಿಸ್ ಆಗ್ತೈತಿ. ಲೈಕ್ ಹೌದಪ್ಪ ನಂದು ಬ್ಲಡ್ ಮಾರ್ಕರ್ಸ್ ಎಷ್ಟು ಹಾಳಾಗ್ಯಾವು, ಕೊಲೆಸ್ಟ್ರಾಲ್ ಎಷ್ಟು ಜಾಸ್ತಿ ಐತಿ, LDL ಎಷ್ಟು ಜಾಸ್ತಿ ಐತಿ, VLDL ಎಷ್ಟು ಜಾಸ್ತಿ ಐತಿ, ಇದಿಷ್ಟು ಜಾಸ್ತಿ ಇದನ್ನ ಕಡಿಮೆ ಮಾಡ್ಕೊಳಕ್ಕೆ ನಾನು ಏನು ಮಾಡಲಿ ಅಂತ ಸ್ವಲ್ಪ ನೀವು ವಿಚಾರ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಿ. ನಾವು ವೇಟ್ ಲಾಸು ವೇಟ್ ಗೇನ್ ಅಂತ ಬಂದಾಗ ಬರೀ ವೇಯಿಂಗ್ ಸ್ಕೇಲನ್ನು ನೋಡ್ತೀವಿ. ಓಕೆ 5 kg ಕಮ್ಮಿ ಆತ, 2 kg ಕಮ್ಮಿ ಆತ, 1 kg ಕಮ್ಮಿ ಆತ, 5 kg ಗೇನ್ ಆತ, 1 kg ಗೇನ್ ಆತ, 2 kg ಗೇನ್ ಆತ. ಬರೀ ನಂಬರ್ಸ್ ನೋಡೋದಕ್ಕಿಂತ ನಿಮ್ಮ ಬ್ಲಡ್ ಮಾರ್ಕರ್ಸ್ ಎಷ್ಟು ಇಂಪ್ರೂವ್ ಆದವು ಅನ್ನೋದು ನೋಡ್ಬೇಕು. ಕೊಲೆಸ್ಟ್ರಾಲ್ ಜಾಸ್ತಿ ಇತ್ತಪ್ಪ, ಏನೋ 300-400 ಐತೆ ಅಂತ ಇಟ್ಕೊಳ್ಳೋಣ, ಅದು ನಾರ್ಮಲ್ ರೇಂಜಿಗೆ ಬಂತೋ ಇಲ್ಲೋ ಅನ್ನೋದನ್ನು ನೋಡ್ಕೊತಿರ್ಬೇಕು ಎವ್ರಿ 6 ಮಂತ್ಸಿಗೆ ಒಂದ್ಸಲ. ಸೊ ಅವಾಗ ನಿಮ್ಮ ಬ್ಲಡ್ ಮಾರ್ಕರ್ಸ್ ಮೇಲೆ ಇದ್ದಿದ್ದು ಲೈಕ್ ಏನಂತಾರ ಸೇಫ್ಟಿ ಕೈಂಡ್ ಆಫ್ ಇಟ್ಕೊಂಡು ನಿಮ್ದು ಹೆಲ್ತ್ ಅದರ್ ದನ್ ಜಸ್ಟ್ ಲುಕಿಂಗ್ ಫಾರ್ ಎಸ್ಥೆಟಿಕ್ಸ್. ಆ್ಯಂಡ್ ಐ ಹೋಪ್ ನಾ ಹೇಳಿದ್ದು ನೀವು ಚೆಂದಾಗಿ ಅರ್ಥ ಮಾಡ್ಕೊಂಡಿರಿ ಅಂತ ಹೇಳಿ. ಬ್ಲಡ್ ಮಾರ್ಕರ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ನೀವು ಬ್ಲಡ್ ಮಾರ್ಕರ್ಸ್ ನೋಡಲಿಲ್ಲ, ಹಂಗೆ ಏನಾದರೂ ನಿಮ್ದು ಸ್ಟಾರ್ಟ್ ಮಾಡಕತ್ತೀರಿ ಅಂತ ಹೇಳಿದ್ರೆ ಪ್ರಾಪರಾಗಿ ಡಯಟ್ ಪ್ಲ್ಯಾನ್ ಮಾಡೋಕ್ಕೆ ಬರಲ್ಲ. ನಿಮ್ಗೇನಾದರೂ ಡಯಾಬಿಟೀಸ್ ಇತ್ತಂದ್ರೆ ಅದ್ರ ತಕ್ಕಂಗೆ ಮಾಡೋ ಡಯಟ್ ಬೇರೆ ಆಗ್ತೈತಿ. ನಿಮಗೇನಾದರೂ ಡಿಸ್ಲಿಪಿಡಿಮಿ ಆಯಿತು, ಕೊಲೆಸ್ಟ್ರಾಲ್ ಜಾಸ್ತಿ ಇತ್ತು ಅಂದರೆ ಅದ್ರ ಪ್ರಕಾರ ಡಯಟ್ ಮಾಡೋದು ಬೇರೆ ಆಗ್ತೈತಿ. ಅದಕ್ಕೆ ಒಂದು ಸತ ನೀವು ಬ್ಲಡ್ ವರ್ಕ್ ಮಾಡಿಸಿ ಆಮೇಲೆ ನಿಮ್ಮದು ಫಿಟ್ನೆಸ್ ಜರ್ನಿನ ಸ್ಟಾರ್ಟ್ ಮಾಡೋದು ಈಸ್ ಅ ಬೆಟರ್ ಆಪ್ಷನ್, ಆಯಿತಾ. ಆಮೇಲೆ ಇನ್ನೊಂದು, ನೀವು ಭಾಳ ಒಬೀಸ್ ಅದೀರಿ ಅಂತ ಹೇಳಿದರೆ ಒಮ್ಮೆ ಹೈ ಇಂಟೆನ್ಸಿಟಿ ಎಕ್ಸಸೈಸಸ್ ಮಾಡೋಕ್ಕೆ ಹೋಗ್ಬೇಡ್ರಿ. ಫ್ಯಾಟ್ ಲಾಸ್ ಎಷ್ಟರ ಜಲ್ದಿ ಮಾಡೋದಿರ್ಬೋದು ನಿಮಗೆ, ಹೋಗಿ ಟ್ರೆಡ್ಮಿಲ್ ಮೇಲೆ ನಿಂತೆ ಓಡಾಕತ್ತೆ ಇಂಥವು ಕೆಲಸ ಮಾಡೋಕ್ಕೆ ಹೋಗ್ಬೇಡ್ರಿ. ಎದಕ್ಕೆ ಅಂತ ಹೇಳಿದ್ರೆ ನಿಮ್ದು ಹಾರ್ಟ್ ಅಷ್ಟು ಲೋಡನ್ನು ತಡ್ಕೊಳಕ್ಕೆ ಟ್ರೈನ್ಡ್ ಇರಂಗಿಲ್ಲ.
ಆಮೇಲೆ ಹಂಗೆ ಯಾರಾದರೂ ನಿಮ್ಗೆ ಫಸ್ಟಿಗೆ ಜಿಮ್ಮಿಗೆ ಜಾಯ್ನ್ ಆದ ಕೂಡ ಸಪ್ಲಿಮೆಂಟ್ಸ್ ತಗೋ ಇದು ಶಿಲಾಜಿತ್ ಅದೊಂದು ತಗೋ ಇನ್ನೊಂದು ತಗೋ ಮತ್ತೊಂದು ತಗೋ ನನ್ನ ಕಡೆ ಇರೋ ಸ್ಪೆಷಲ್ ವೇಟ್ ಲಾಸ್ ಶೇಕ್ಸ್ ತಗೋ ಈ ಥರ ಎಲ್ಲ ನಿಮಗೆ ಮಾರ್ಕೆಟಿಂಗ್ ಮಾಡ್ಕೊಂತ ಮಾರಕ್ಕೆ ಬರ್ತಾರೆ. ಇವ್ನು ಯಾವನ್ನೂ ತೊಗೊಳಕ್ಕೆ ಹೋಗ್ಬೇಡ್ರಿ. ಫಸ್ಟ್ ನಿಮ್ಮ ಕಡೆ ಇರೋ ರೊಕ್ಕ ಎಲ್ಲನೂ ನೀವು ನಿಮ್ಮ ಡಯಟ್ ಬೆಟರ್ ಮಾಡೋ ಕಡೆ, ನಿಮ್ಮ ಟ್ರೈನಿಂಗ್ ಬೆಟರ್ ಮಾಡೋ ಕಡೆ, ನಿಮ್ಮ ರಿಕವರ್ ಬೆಟರ್ ಮಾಡೋ ಕಡೆ ಇನ್ವೆಸ್ಟ್ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ನೀವು ಈ ಸಪ್ಲಿಮೆಂಟ್ಸ್ ಅಂದ್ಕೊಂಡು ಅದ್ರ ಹಿಂದೆ ಅಡ್ಡಾಡೋದು ಆಗ್ತೈತಿ. ಈ ಸಪ್ಲಿಮೆಂಟ್ಸ್ ಏನು ಎದಕ್ಕೆ ಯೂಸ್ ಆಗಂಗಿಲ್ಲ ಅಂತ ಹೇಳಿದ್ರೆ ನಮ್ಗೆ ಮೆಜಾರಿಟಿ ರಿಸಲ್ಟ್ ಬರೋದು ಡಯಟ್ ಇಂತ್ರ ಟ್ರೈನಿಂಗ್ ಇಂತ್ರ. ಇವು ಯಾವಾಗ ಸರಿ ಇರ್ತೈತಲ್ಲ ನಿಮ್ಗೆ, ಇದ್ರ ಜೊತೆಗೆ ಅವಾಗ ನೀವು ಏನಾದರೂ ಒಂದು ಸ್ವಲ್ಪ ಸಪ್ಲಿಮೆಂಟ್ಸ್ ಆ್ಯಡ್ ಮಾಡಿದ್ರಿ ಅಂದರೆ ಅವಾಗ ನಿಮ್ಗೊಂದು ಸ್ವಲ್ಪ 10% 20% ಬೆನಿಫಿಟ್ ಸಿಗ್ಬೋದು. ಬಟ್ ನಿಮ್ದು ಫಂಡಮೆಂಟಲ್ಸ್ ಡಯಟೇ ಸರಿ ಇಲ್ಲ, ಟ್ರೈನಿಂಗೇ ಸರಿ ಇಲ್ಲ ಅಂತಂದಾಗ ನೀವು ಏನು ಸಪ್ಲಿಮೆಂಟ್ ತೊಗೊಂಡು ಏನು ಮಾಡೋರದಿರಿ ಅಂತ ನನಗೂ ಗೊತ್ತಾಗಲ್ಲಪ್ಪ. ಏನು ವೇಟ್ ಗೇನ್ ಮಾಡಬೇಕಂದ್ರೆ ತಿನ್ನೋಕ್ಕಾಗತ್ತಿಲ್ಲ ಅಂತೇಳಿ ಮಾಸ್ ಗೇನರ್ ಶೇಕ್ಸ್ ಕುಡ್ಕೊಂಡು ಕುಂತ್ರೆ ಎಷ್ಟು ದಿನ ಅಂತ ಕುಡಿತೀರಿಯಪ್ಪ. ಆಮೇಲೆ ಆ ಗೇನರ್ ಶೇಕ್ಸು ಎಷ್ಟಿರ್ತಾವಂದ್ರೆ 1500 ಕ್ಯಾಲರೀಸು 2000 ಕ್ಯಾಲರೀಸ್ ಪರ್ ಸರ್ವಿಂಗ್ ಲೈಕ್ ಶೇಕ್ಸ್ ಇರ್ತಾವೆ. ಅಷ್ಟು ಜಾಸ್ತಿ ನೀವು ಪರ್ ಡೇ ಕನ್ಸ್ಯೂಮ್ ಮಾಡಕತ್ರಿ ಸರ್ಪ್ಲಸ್ ಒಳಗಂದ್ರೆ ದುನಿಯಾದ ಫ್ಯಾಟ್ ಗೇನ್ ಆಗ್ತೈತಿ. ಸೊ ಏನನ್ನು ನಿಮ್ಮ ಬಾಯಿ ಒಳಗೆ ಹಾಕೋಕ್ಕೂ ಮುಂಚೆ 100 ಸತ ನೀವು ವಿಚಾರ ಮಾಡಿ ಆಮೇಲೆ ಹಾಕ್ಕೋಬೇಕು. ಈಗ ನಿಮ್ಗೆ ಫುಡ್ ಒಳಗೆ ಅಕಸ್ಮಾತ್ ಪ್ರೋಟೀನ್ ರಿಕ್ವೈರ್ಮೆಂಟ್ ಕಂಪ್ಲೀಟ್ ಮಾಡೋಕ್ಕಾಗತ್ತಿಲ್ಲ ಅಂದಾಗ ಅವಾಗ ಬೇಕಿದ್ರೆ ನೀವು ವೇ ಪ್ರೋಟೀನ್ ಸಪ್ಲಿಮೆಂಟ್ ಆ್ಯಡ್ ಮಾಡ್ಕೋರಿ. ನಿಮ್ಮ ಸ್ಟ್ರೆಂತ್ ಲೆವೆಲ್ ಒಂದು ಸ್ವಲ್ಪ ಇನ್ನೂ ಬೆಟರ್ ಆಗಬೇಕಂತಿದ್ದಾಗ ಅವಾಗ ಕ್ರಿಯೇಟಿನ್ ಆ್ಯಡ್ ಮಾಡ್ಕೋರಿ. ನಿಮ್ದೇನಾದರೂ ವೈಟಮಿನ್ ಲೆವೆಲ್ಸ್ ಕಮ್ಮಿ ಇತ್ತು, ವೈಟಮಿನ್ ಡಿ ಕಡಿಮೆ ಇತ್ತು, B12 ಕಡಿಮೆ ಇತ್ತಂದ್ರೆ ಅದರದ್ದು ಸಪ್ಲಿಮೆಂಟ್ಸ್ ತೊಗೋರಿ. ಅದನ್ನು ಬಿಟ್ಟು ನೀವು ಖಂಡಿತ ಸಪ್ಲಿಮೆಂಟ್ಸ್ ಎಲ್ಲನೂ ತೊಗೊಳತ್ತೀರಿ ಅಂದ್ರೆ ನಿಮ್ಗೆ ಅದು ಹೆಲ್ಪ್ ಆಗಂಗಿಲ್ಲ. ಉಲ್ಟಾ ನಿಮಗೆ ನೆಗೆಟಿವ್ಲಿ ಲೈಕ್ ಏನಂತಾರೆ ರೊಕ್ಕ ವೇಸ್ಟ್ ಆಗ್ತೈತಿ. ಚೆನ್ನಾಗಿ ವರ್ಕೌಟ್ ಮಾಡ್ತಿರ್ತೀವಿ, ಏನಾರು ಒಂದು ಲಫಡ ಆಗೇ ಬಿಡ್ತಾವೆ. 2 ದಿನ ಆಯ್ತು ಈ ಸೈಡಿನ ಶೋಲ್ಡ್ರ್ ಭಾಳ ಪೇನ್ ಆಗತ್ತೈತಿ. ಏನು ಜಾಸ್ತಿ ಲಿಫ್ಟ್ ಮಾಡೋಕ್ಕೂ ಆಗತ್ತಿಲ್ಲ. ಇದು ಪ್ರೀವಿಯಸ್ಲಿ ಒಂದು ಸತ ಆಗಿತ್ತು. ಯಾವಾಗ ಆಗಿತ್ತಂದ್ರೆ ಬಾರ್ಬೆಲ್ ಬೆಂಚ್ ಪ್ರೆಸ್ ಮಾಡೋಬೇಕಾರೆ. ಸೊ ಅದಕ್ಕೆ ನಾ ಬಾರ್ಬೆಲ್ ಬಿಟ್ಟು ಡಂಬಲ್ಸ್ ಮಾಡೋ ಅಂತಿದ್ದೆ. ಬಟ್ ನಿನ್ನೆ ಒಂದು ಸತ ಮತ್ತೆ ನೋಡೋಣ ಇರಲಿ ಅಂತ ಬಾರ್ಬೆಲ್ ಟ್ರೈ ಮಾಡಿದೆ, ಮತ್ತು ಅದು ಪೇನ್ ಟ್ರಿಗರ್ ಮಾಡ್ತೆ. ಸೊ ನೋಡ್ಬೇಕೀಗ. ಮನೆ ನಾನು ನಾಷ್ಟ ಮಾಡಲಿಲ್ಲ, ಇಲ್ಲೇ ಬಂದು ಇಡ್ಲಿ ಪುಲಾವ್ ತಿಂದ್ವಿ. ಆಮೇಲೆ ಮನೆಗೆ ಹೋಗಿ ವೇ ಪ್ರೋಟೀನ್ 1 ಸ್ಕೂಪ್ ಕುಡ್ದು ಪ್ರೋಟೀನ್ ರಿಕ್ವೈರ್ಮೆಂಟು ಕಂಪ್ಲೀಟ್ ಮಾಡಿ ಒಂದು ಸ್ವಲ್ಪ ನಟ್ಸ್ ಕನ್ಸ್ಯೂಮ್ ಮಾಡಿದ್ರೆ ಮುಗೀತು ಬ್ರೇಕ್ಫಾಸ್ಟ್. ಎಲ್ಲಕ ಮಾಡಿ ಚಿನ್ನ ಬಾಯ್